ಕಲಬುರಗಿ ಜಿಲ್ಲೆಯಿಂದ ಕಾಳಗಿ ತಾಲೂಕಿನ ಬಸ್ ನಿಲ್ದಾಣ ಕಡೆಗೆ ತೆರಳುತ್ತಿದ್ದ KA 28F2066 ಸಂಖ್ಯೆಯ ಬಸ್ನಲ್ಲಿ ವಿದ್ಯಾರ್ಥಿಗಳಿಂದಲೇ ಪ್ರಯಾಣಿಕರಿಗೆ ಟಿಕೆಟ್ ವಿತರಿಸುವ ಕೆಲಸ ಮಾಡಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಬಸ್ನ ಕಂಡಕ್ಟರ್ ವಿರುದ್ಧ ಈ ಆರೋಪ ಕೇಳಿಬಂದಿದ್ದು, ವಿದ್ಯಾರ್ಥಿಗಳಿಂದ ಟಿಕೆಟ್ ಕೊಡಿಸೋದು ಸರಿಯೇ ಅನ್ನೋ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಮೂಡಿದೆ. ವಿದ್ಯಾರ್ಥಿಗಳು ಬಸ್ನಲ್ಲಿ ಪ್ರಯಾಣಿಸುವ ಸಂದರ್ಭದಲ್ಲಿ ಅವರ ಕೈಯಲ್ಲಿ ಟಿಕೆಟ್ ವಿತರಿಸುವ ಜವಾಬ್ದಾರಿ ನೀಡಿರೋದು ನಿಯಮಾನುಸಾರವೇ? ಈ ಕುರಿತು ಸಾರಿಗೆ ಇಲಾಖೆ ಅಧಿಕಾರಿಗಳು ಪರಿಶೀಲಿಸಿ ಸ್ಪಷ್ಟನೆ ನೀಡಬೇಕು ಅಂತ ಅಂಬೇಡ್ಕರ್ ಸೇವಾ ಸಮಿತಿ ಕಲಬುರಗಿ ಜಿಲ್ಲಾ ಘಟಕದ ಯುವ ಅಧ್ಯಕ್ಷ NK ಅರ್ಜುನ್ ಆಗ್ರಹಿಸಿದ್ದಾರೆ. ಸರ್ಕಾರಿ ಕೆಲಸ ಮಾಡಬೇಕಾಗಿರುವಂತಹ ಅಧಿಕಾರಿ ಬಸ್ ಕಂಡಕ್ಟರ್ ಇವತ್ತು ಏನೋ ಸಿಟಿ ಬಸ್ ಸ್ಟ್ಯಾಂಡ್ ಇಂದ ಕಾಳಗಿ ಡಿಪೋವರೆಗೆ ಹೋಗುವಂತ ಬಸ್ನಲ್ಲಿ ಇವತ್ತು ಕಂಡಕ್ಟರ್ ಕೆಲಸ ವಿದ್ಯಾರ್ಥಿಗಳಿಗೆ ವಹಿಸಿದಾರೆ ಅಂತ ಕಾಣಿಸ್ತಾ ಇದೆ. ಯಾಕಂದ್ರೆ ಇವತ್ತು ನಾನು ನೋಡಿದೆ. ಸೊ ಹಂಗಾಗಿ ಏನೋ ಕಂಡಕ್ಟರ್ ಕೆಲಸ ವಿದ್ಯಾರ್ಥಿ ಟಿಕೆಟ್ ಕೊಡ್ತಾ ಇದ್ದಾನೆ ಸಾರ್ವಜನಿಕರಿಗೆ. ಈ ಕಂಡಕ್ಟರ್ ಏನ್ ಕೆಲಸ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಏನಿವತ್ತು ಸಾರಿಗೆ ಇಲಾಖೆಯವರು ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಇಂಥ ಅಧಿಕಾರಿಗಳ ಮೇಲೆ ತಾವು ಗಮನ ಹರಿಸಿ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ತಗೋಬೇಕು. ಯಾಕಂದ್ರೆ ವಿದ್ಯಾರ್ಥಿಗಳ ಕೈಯಲ್ಲಿ ಇವತ್ತು ಟಿಕೆಟ್ ವಿತರಣೆ ಕೆಲಸಗಳು ಮಾಡ್ತಾ ಇದ್ದಾನಂದ್ರೆ ಈ ಕಂಡಕ್ಟರ್ ಏನ್ ಕೆಲಸ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗ್ತಾ ಇಲ್ಲ. ಈ ಕಂಡಕ್ಟರ್ಗೆ ನಾವು ಪ್ರಶ್ನೆ ಮಾಡಿದ್ರೆ ಇವನು ಹೇಳ್ತಾನೆ, ಸುಮ್ನೆ ನೋಡೋದಕ್ಕೆ ನಾನು ಕೊಟ್ಟಿದ್ದೆ ಸರ್ ಅಂತ ಹೇಳ್ತಾನೆ. ಆಮೇಲೆ ನೀವು ಏನ್ ಮಾಡ್ಕೊಂತೀರಾ ಮಾಡ್ಕೋರಿ ಸರ್ ಅಂತ ಹೇಳಿ ಹಾರಿಕೆ ಉತ್ತರ ಕೊಡ್ತಾ ಇದ್ದಾನೆ. ಇವತ್ತು ಸಂಬಂಧಪಟ್ಟ ಸಾರಿಗೆ ಇಲಾಖೆಯವರು ಇಂಥವ್ರ ಮೇಲೆ ಸೂಕ್ತ ಗಮನ ಹರಿಸಿ ಇವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ತಗೊಂಡು ಇವರಿಗೆ ಕೆಲಸದಿಂದ ವಜಾ ಮಾಡ್ಬೇಕಂತೇಳಿ ಆಗ್ರಹ ಮಾಡ್ತಾ ಇದ್ದೀನಿ.